ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಬಹಳ ಪ್ರಮುಖ ಸ್ಥಾನವನ್ನ ಕೊಟ್ಟಿದ್ದೇವೆ. ನಮ್ಮನ್ನ ರಕ್ಷಣೆ ಮಾಡ್ತಾ ಇರುವಂತಹ ಆರಕ್ಷಕರಿಗೆ ನಾವು ಗೌರವಗಳನ್ನ ನೀಡುತ್ತೇವೆ. ಅಂಥದ್ರಲ್ಲಿ ರಕ್ಷಣೆ ಮಾಡುವಂತಹ ಪೊಲೀಸರು ನಾಗರಿಕರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಅವರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು, ಒಬ್ಬ ಕಾಮನ್ ಮ್ಯಾನ್ ಜೊತೆ ನಡೆದುಕೊಳ್ಳುವಂತ ರೀತಿ ಕೂಡ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದ್ರೆ, ಈ ದಿನ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ ಕಾನೂನು ವ್ಯವಸ್ಥೆಗೆ ಹಾಗೂ ಈ ಕಾಕಿಯನ್ನ ಹಾಕೊಂಡು ನಮ್ಮನ್ನೇನು ರಕ್ಷಣೆ ಮಾಡ್ತಿದ್ದಾರಲ್ಲ ಪೊಲೀಸರು, ಅವರ ಮೇಲೆ ಒಂದು ರೀತಿಯಾದಂತಹ ಬೇರೆ ಮನೋಭಾವನವನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಹಾಗಾದ್ರೆ ಆ ಪ್ರಕರಣ ಏನು ಅನ್ನೋದನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾವೀಗ ವಿಡಿಯೋ ಪ್ಲೇ ಮಾಡ್ತೀನಿ. ನೀವು ಇದೀಗ ವಿಡಿಯೋದಲ್ಲಿ ನೋಡಿರ್ತೀರಾ, ಪೊಲೀಸ್ ವ್ಯಕ್ತಿಯ ಮೇಲೆ ಅಂದ್ರೆ ಪೊಲೀಸ್ ಪೇದೆ ಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಲ್ಲೆಯನ್ನ ಮಾಡಿದ್ದಾನೆ. ಪೊಲೀಸ್ ಠಾಣೆಯಲ್ಲಿಯೇ ಈ ಒಂದು ದುರ್ಘಟನೆ ನಡೆದಿದೆ. ಪೊಲೀಸ್ ಸಿಬ್ಬಂದಿ ಮೇಲೆ ವ್ಯಕ್ತಿಯೋರ್ವ ಹಲ್ಲೆ ನಡೆಸಿದ್ದಾನೆ. ಹಲ್ಲೆ ನಡೆಸಿದಂತಹ ವ್ಯಕ್ತಿ ಸಾಗರ್ ಅಂತ ಹೇಳಿ ತಿಳಿದು ಬಂದಿದೆ. ಈತ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಾಗರ್ ಎಂಬಾತ ಪೊಲೀಸ್ ಸಿಬ್ಬಂದಿಗೆ ಆವಾಜ್ ಹಾಕಿ ಹಲ್ಲೆ ನಡೆಸಿದ್ದಾನೆ. ಇವನು ಒಂದು ಜಮೀನಿನ ವಿವಾದದ ಮೇಲೆ ಇವನನ್ನ ಪೊಲೀಸ್ನವರೇನೆ ಅವರ ಪೊಲೀಸ್ ಠಾಣೆಗೆ ಕರೆಸ್ಕೊಂಡಿರ್ತಾರೆ. ಕರೆಸ್ಕೊಂಡ ನಂತರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಏನು ಪೊಲೀಸ್ ಪೇದೆ ಏನಿದ್ದಾನೆ ಅಭಿಷೇಕ್ ಅಂತ ಹೇಳಿ ಅವರು ಈತನನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಜಮೀನಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವ್ರ ಮೇಲೆ ದೂರು ದಾಖಲಾಗಿರುತ್ತೆ. ಅದಕ್ಕೆ ಇವರು ಪೊಲೀಸರು ಸಾಗರನನ್ನ ಕರೆಸ್ಕೊಂಡಿರ್ತಾರೆ. ಅಭಿಷೇಕ್ ಪೊಲೀಸ್ ಪೇದೆ ಪ್ರಶ್ನೆಯನ್ನ ಮಾಡ್ತಿರ್ಬೇಕಾದ್ರೆ ಹೀಗೆ ಮಾತಿಗೆ ಮಾತು, ಮಾತಿನ ಚಕಮಕಿ ನಡೆದು ಈ ವೇಳೆ ಪೊಲೀಸ್ ಪೇದೆ ಅಭಿಷೇಕ್ ಕೋಪಕ್ಕೆ ಒಳಗಾಗಿ, ಉದ್ವೇಗಕ್ಕೆ ಒಳಗಾಗಿ ಸಾಗರ್ ಮೇಲೆ ಒಂದು ಏಟು ಹೊಡೆದಿರ್ತಾರೆ. ಪ್ರಶ್ನೆಗಳನ್ನ ಹೇಳುವಂತ ಸಂದರ್ಭದಲ್ಲಿ ಆತ ಅದಕ್ಕೆ ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಮಾತು ಜೋರಾಗಿ ಪೊಲೀಸ್ ಪೇದೆ ಸಾಗರ್ ಮೇಲೆ ಕೈ ಮಾಡಿರ್ತಾರೆ. ನಂತರ ಸಾಗರ್ ಪೇದೆ ಅಭಿಷೇಕ್ ರವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಆವಾಜ್ ಹಾಕಿ ಅವರ ಮೇಲೆ ಹಲ್ಲೆ ನಡೆಸಿದಂತ ಪ್ರಕರಣ ಇದೀಗ ದಾಖಲಾಗಿದೆ. ಪೊಲೀಸ್ ಪೇದೆ ಅಭಿಷೇಕ್ ಏನಿದ್ದಾರೆ ಅವರ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಒಬ್ಬ ಸರ್ಕಾರಿ ನೌಕರ, ಅದರಲ್ಲೂ ಕೂಡ ಕಾಕಿ ಬಟ್ಟೆಯನ್ನ ತೊಟ್ಟು ಡ್ಯೂಟಿನಲ್ಲಿ ನಿರತರಾಗಿರುವಂತ ಪೊಲೀಸ್ ಪೇದೆ ಮೇಲೆ, ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಪೇದೆ ಮೇಲೆ ಒಬ್ಬ ಜನಸಾಮಾನ್ಯ ಕಾಮನ್ ಪರ್ಸನ್ ಕುತ್ತಿಗೆ ಪಟ್ಟಿ ಹಿಡಿದು ಹಲ್ಲೆ ನಡೆಸಿರುವಂತ ಪ್ರಕರಣ ಇದೀಗ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಿನ ಜರುಗಿದೆ. ಬಳಿಕ ಸಾಗರ್ನನ್ನ ವಶಕ್ಕೆ ಪಡ್ಕೊಳ್ತಾರೆ ಪೊಲೀಸರು. ಅದು ಕೂಡ ಅವರು ವಶಕ್ಕೆ ಪಡೆಯೋದಕ್ಕೆ ಮುಂಚೆ ಆತ ಅವರನ್ನ ಮತ್ತಷ್ಟು ಹೊಡೆಯೋದಕ್ಕೆ ಮುಂದಾಗ್ತಾನೆ. ಅಲ್ಲಿದ್ದಂತಹ ವಸ್ತುಗಳನ್ನ ಅಸ್ತವ್ಯಸ್ತ ಮಾಡ್ತಾನೆ. ಹಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ ಸಾಗರ್ ಅನ್ನೋ ವ್ಯಕ್ತಿ. ಆದ್ರೆ ಆತನನ್ನ ಹಿಡಿದು ಆತನನ್ನ ಬಂಧಿಸುವಲ್ಲಿ ಪೊಲೀಸ್ ಠಾಣೆಯಲ್ಲಿದ್ದಂತ ಪೇದೆಗಳು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಹಲ್ಲೆಗೆ ಒಳಗಾದಂತಹ ಪೊಲೀಸ್ ಪೇದೆ ಅಭಿಷೇಕ್ ಅನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ತೀವ್ರವಾಗಿ ಯಾವುದೇ ರೀತಿ ಗಾಯಗಳಾಗದೇ ಇದ್ರೂ ಕೂಡ ಒಬ್ಬ ಡ್ಯೂಟಿನಲ್ಲಿ ನಿರತನಾಗಿರುವಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಜನಸಾಮಾನ್ಯನೊಬ್ಬ ಈ ರೀತಿಯಾದಂತಹ ಅಟ್ಯಾಕ್ ಅನ್ನ ಮಾಡ್ತಾನೆ ಅಂತಂದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ, ಇದು ಬೇಗನೆ ವೈರಲ್ ಆಗುತ್ತೆ. ಜನಸಾಮಾನ್ಯರೇ ಒಬ್ಬ ಪೊಲೀಸ್ ಪೇದೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಕಾನೂನಿನ ಮೇಲೆ ಇನ್ನೆಷ್ಟು ಅವರಿಗೆ ಗೌರವಗಳಿದೆ, ಇನ್ನೆಷ್ಟು ರೀತಿಯಾಗಿ ಇವರು ಕಾನೂನನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ.
ಈ ರೀತಿಯಾದಂತಹ ಯಾವುದೇ ಒಬ್ಬ ಅಧಿಕಾರಿಯ ಮೇಲಾಗಿರ್ಬೋದು ಅಥವಾ ಒಂದು ಕೆಲಸದಲ್ಲಿ ನಿರತರಾಗಿರುವಂತವರು ಒಂದಷ್ಟು ಕೆಲಸದ ನಿಮಿತ್ತ ಅವರನ್ನು ಪ್ರಶ್ನೆ ಮಾಡೋದು ಸಹಜವಾಗಿರುತ್ತೆ. ಅದಕ್ಕೆ ಆಕ್ರೋಶಕ್ಕೆ, ಆವೇಶಕ್ಕೆ ಒಳಗಾದಂತಹ ಸಾಮಾನ್ಯ ವ್ಯಕ್ತಿ ಈ ರೀತಿಯಾದಂತಹ ಘಟನೆಗಳನ್ನ ಅಥವಾ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡೋದು ತಪ್ಪು. ಅಥವಾ ಅವನನ್ನ ಕಾನೂನು ಮುಖಾಂತರ ಅವರಿಗೆ ಏನು ಆನ್ಸರ್ ಅನ್ನ ಕೊಡ್ಬೋದಾಗಿತ್ತು. ಅವರು ಹೊಡೆದಿರೋದನ್ನ ತಪ್ಪು ಅಂತ ಹೇಳಿ ಅವರು ಮಾನನಷ್ಟ ಮೊಕದ್ದಮೆ ಹಾಕ್ಬೋದಿತ್ತು ಪೊಲೀಸ್ ಅವ್ರ ಮೇಲೆ ಹೊರತು ತಾನು ಕೂಡ ಕೈ ಮಾಡಿ ಕಾನೂನಿಗೆ ಅವಮಾನ ಮಾಡೋದು ತಪ್ಪಾಗಿತ್ತು. ಇದೀಗ ಈತ ತಾನು ಮಾಡಿದ ತಪ್ಪಿನಿಂದ ಜೈಲು ಪಾಲಾಗಿದ್ದಾನೆ. ಮುಂದೆ ಇವನಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ರೀತಿಯಾದಂತಹ ತಪ್ಪುಗಳು ಮಾಡದೇ ಇರಬೇಕು. ಅಂದ್ರೆ ಯಾವುದೇ ರೀತಿಯಾಗಿ ಈ ತರ ತಪ್ಪುಗಳನ್ನ ಮಾಡಬಾರ್ದು. ಸಾಮಾನ್ಯರು ನಮ್ಮ ಕಾನೂನಿಗೆ ಗೌರವವನ್ನ ಸೂಚಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.